ನಾನು ತುಂಬಾ ದಿನ ಆದ್ಮೇಲೆ ರಿವ್ಯೂ ಕೊಡ್ತಾ ಇದ್ದೀನಿ. ಏನಕ್ಕಂದ್ರೆ ಆ ಸಿನಿಮಾಗಳೆಲ್ಲ ನೀವೆಲ್ಲ ನೋಡ್ತಾ ಇದ್ದೀರಾ, ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ. ಬಟ್ ಸೂರ್ಯ ಅಣ್ಣ ಅನ್ನೋ ಒಂದು ಸಿನಿಮಾ ನಿಮ್ಗೆ ಹೆಂಗ್ ಹೇಳ್ಬೇಕಂದ್ರೆ, ನಾವು ನೋಡಿದ ತಕ್ಷಣ ರೌಡಿ ಅಂತ ಅಂತೀವಿ, ಮತ್ತೆ ಅವ್ರು ಕ್ರಿಮಿನಲ್ ಅಂತ ಅಂತೀವಿ, ಈ ತರ ಎಲ್ಲ ನಾವು ಮಾತಾಡ್ತೀವಿ. ಬಟ್ ಅವ್ರಿಗೂ ಒಂದು ಮಗು ತರ ಮನ್ಸಿರುತ್ತೆ. ಅವ್ರು ಏನಕ್ಕೆ ಹುಡ್ತಾನೆ ಯಾರು ಕ್ರಿಮಿನಲ್ಸ್ ಆಗಲ್ಲ. ಸೊ ಯಾವ ತರ ಏನು ಅಂತ ಅಂದ್ಬಿಟ್ಟು ಪ್ರತಿಯೊಂದು ಸಮಾಜದಲ್ಲಿ ನಡೀತಿರುವಂತ ಪ್ರತಿಯೊಂದನ್ನು ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಯಾರು ಕೆಟ್ಟವರು ಆಗ್ತಿದ್ದಾರೆ ಅಂತ ಅಂದ್ಬಿಟ್ಟು ಆಫ್ಟರ್ ಲಾಂಗ್ ಟೈಮ್ ತುಂಬಾ ಒಂದು ಒಳ್ಳೆ ಸಂದೇಶ. ಒಂದೇ ಒಂದು ಮಾತಾಡಿ ತಿಳಿಸ್ಕೊಡಿ. ಎಲೆ ಅಡಿಕೆಗೆ ಹಾಕ್ತಾರೆ ಸುಣ್ಣ, ಎಲೆ ಅಡಿಕೆಗೆ ಹಾಕ್ತಾರೆ ಸುಣ್ಣ. ಫುಲ್ಲು ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾ ಅದೇ ಸೂರ್ಯ ಅಣ್ಣ. ಇನ್ನೊಂದು ಮಾತು ಸಿನಿಮಾದಲ್ಲಿ ಹೈಲೈಟ್ ಏನಂದ್ರೆ ಮಾಸ್ ಮಸಾಲಾ ಸೀನ್ಸ್ಗಳು, ಪ್ರತಿಯೊಂದು ಸೀನು ಪ್ರತಿಯೊಂದು ಶಾಟ್ ನಿಮ್ಗೆ ಗೊತ್ತಾಗ್ತಿರುತ್ತೆ. ಅದು ಒಂಥರ ನಮ್ಗೆ ರೋಷ ಬಂದ್ಬಿಡುತ್ತೆ. ಮಾಡಿ ತಪ್ಪು ನಮ್ಗೆ ಬಂದ್ಬಿಡುತ್ತೆ. ಯಾವ ತರ ಬರುತ್ತೆ ಅಂದ್ರೆ, ಬ್ಯೂಟಿಫುಲ್ ಹೀರೋಯಿನ್ ಇದ್ದಾರೆ ನೋಡಿ, ಅದೊಂದು ಸಾಂಗ್ ಇದೆ, ನೀರನ್ನ ದೇವತೆ ಅಂತ ಸಾಂಗು. ಮತ್ತೆ ಇನ್ನೊಂದು ಮಾತಾಡಿ ಕಳಿಸ್ಕೊಡಿ. ಈ ಸಿನಿಮಾದಲ್ಲಿ ಒಂದೊಂದು ಸಾಂಗು ವಿಜಯ್ ಪ್ರಕಾಶ್ ಅವರು ಆಡಿದ್ದಾರೆ, ಕೈಲಾಶ್ ಖೇರ್ ಅವರು ಆಡಿದ್ದಾರೆ, ಆಂಟನಿ ದಾಸ್ ಅವರು ಆಡಿದ್ದಾರೆ, ಇಷ್ಟು ಜನ ಆಡಿದ್ದಾರೆ. ನಾನು ಹೇಳ್ತಾ ಇದ್ದಲ್ಲ ಏನಂತ ಅಂದ್ರೆ, ಒಂದು ಒಳ್ಳೆ ಮಾಸ್ ಮಸಾಲಾ ಸಿನಿಮಾ. ಪ್ರತಿಯೊಬ್ಬರು ಬಂದು ಎಂಜಾಯ್ ಮಾಡ್ಕೊಂಡು, ಪ್ರತಿಯೊಬ್ರು ಎಂಜಾಯ್ ಮಾಡ್ತೀರಾ ಬೈ, ಪ್ರತಿಯೊಬ್ರು ಎಂಜಾಯ್ ಮಾಡಿ ಖುಷಿಯಿಂದ ಹೋಗ್ತೀರಿ. ಇವ್ರು ಹೇಳ್ದಂಗೆ ನೋಡೋಣ ಅಣ್ಣ, ನೀವು ಇವಾಗ ನಾನು ಹೇಳ್ತೀನಿ ನೋಡಿ, ನೀವು ಅಣ್ಣ ನಾನು ನಾರ್ಮಲ್ ಆಗಿ ಹೇಳ್ತೀನಿ ಅಣ್ಣ, ಕಣ್ಣೀರು ನಿಮ್ಗೆ ಖುಷಿಯಿಂದ ಬರ್ತಿದೆ ಗೊತ್ತಾ ಅಣ್ಣ. ಕರ್ನಾಟಕದ ಪ್ರತಿಯೊಂದು ಜನನು ಪ್ರತಿಯೊಬ್ರು ಒಳ್ಳೆ ಸಿನಿಮಾ ಯಾವತ್ತೂ ಕೈ ಬಿಟ್ಟಿಲ್ಲ. 100% ಕೈ ಹಿಡಿದ್ಬಿಟ್ಟು ಕಾಪಾಡ್ಕೋತಾರೆ. ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂತ ಸಿನಿಮಾ ಸೂರ್ಯ ಅಣ್ಣ. ಪ್ರತಿಯೊಬ್ರು ಕೈ ಹಿಡಿರಿ ಅಣ್ಣ. ಇನ್ನೊಂದು ಮಾತ್ರ ಹೇಳ್ತೀನಿ ಅಣ್ಣ, ಈ ಸಿನಿಮಾ ಮಾಡ್ಬೇಕಾದ್ರೆ ಪ್ರತಿಯೊಬ್ರು ಪಟ್ಟಿದ್ದಾರೆ ಕಷ್ಟ. ಈ ಸಿನಿಮಾ ಮಾಡ್ಬೇಕಾದ್ರೆ ಪ್ರತಿಯೊಬ್ರು ಪಟ್ಟಿದ್ದಾರೆ ಕಷ್ಟ. ಆದ್ರೆ ಸಿನಿಮಾ ನೋಡಿದ್ರೆ ಪ್ರತಿಯೊಬ್ರು ಆಗುತ್ತೆ ಇಷ್ಟ. ಅಣ್ಣ ಬರಡೇ ದಿನ ಎಲ್ಲರೂ ಕಟ್ ಮಾಡ್ತಾರೆ ಕೇಕು, ಬಟ್ ಇವ್ರ ಸೀನ್ ಬಂದಾಗ ಮಾತ್ರ ಪ್ರತಿಯೊಬ್ರು ಆಗ್ತಾರೆ ಶಾಕು. ನಮ್ ಕಾಲೇಜ್ ಬೇಕಾದ್ರೆ ನಾನೇ ಮುಚ್ತಾ ಇದ್ದೆ ಗೇಟು, ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ನಾನೇ ಮುಚ್ತಾ ಇದ್ದೆ ಗೇಟು. ಸಿನಿಮಾದಲ್ಲಿ ಸೂಪರ್ ಆಗಿದೆ. ಒಂದೊಂದು ಫೈಟ್, ಲಾಸ್ಟ್ ಹೀರೋ ಹೀರೋಯಿನ್ ಸಾಂಗ್ಸು ನಿಮಗೆ ಹೇಳಿದ್ನಲ್ಲ, ನಾವು ಫುಲ್ಲು ಮಾಸ್ ಮಸಾಲಾ ಸಿನಿಮಾ. ನಿಮ್ಗೆ ಏನೇನ್ ಬೇಕು ಪ್ರತಿಯೊಂದೂ ನಿಮ್ಗೆ ಗುಂಪಾಗಿ ಹಿಂಗಿರುತ್ತೆ. ಬಂದು ಒಳ್ಳೆ ಊಟ ತಿನ್ಕೊಂಡು ಹೋಗಿ. ನಮ್ ಸಿನಿಮಾ ಅಂದ್ರೆ ನಮ್ಗೊಂಥರ ಊಟ. ಆ ಊಟ ಪರ್ಫೆಕ್ಟ್ ಊಟ. ನಿಮ್ಗೆ ಸ್ಟಾರ್ಟಿಂಗ್ ಉಪ್ಪಿಂದ ಹಿಡಿದು ಲಾಸ್ಟಿಗೆ ಎಲ್ಲ ಮುಗಿದ್ಮೇಲೆ ಐಸ್ ಕ್ರೀಮ್ ಕೊಟ್ಟು ಕಳಿಸ್ತಾರೆ. ಅಷ್ಟು ಸ್ಯಾಟಿಸ್ಫೈ ಆಗುತ್ತೆ ನಿಮ್ಗೆ. ಎಲ್ಲರೂ ತಿನ್ಕೊಂಡು ಹೋಗಿ ಪೀಸ್ ಆಗಿ. ಇನ್ನೊಂದು ಲಾಸ್ಟ್ ಹೀರೋಯಿನ್ ಬಗ್ಗೆ ಒಂದೇ ಒಂದು ಮಾತು. ನೀರಲ್ಲಿ ಓಡಾಡುತ್ತೆ ಬೋಟು, ಆದ್ರೆ ಹೀರೋಯಿನ್ ಮಾತ್ರ ಈ ಸಿನಿಮಾದಲ್ಲಿ ಫುಲ್ಲು ಕ್ಯೂಟ್. ಇವಾಗ ಮಾದಪ್ಪನ ಒಂದು ಸಾಂಗು, ಅದು ಒನ್ ಆಫ್ ದಿ ನಿಮ್ಗೆ ಸಾಂಗು. ನೀವೆಲ್ಲ ಒಂದ್ಸಲ ಹೋಗ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ಸೂರ್ಯ ಅಣ್ಣ ಸಾಂಗ್ಸ್ ಅಂತ ನೋಡಿ. ಒಂದೊಂದು ಸಾಂಗು ಹೈಲೈಟ್, ಒಂದೊಂದು ಹೈಲೈಟ್. ಇವ್ರು ಹೇಳ್ಬಿಡ್ಲ ಒಂದು ಸಾಂಗ್ ಇರುತ್ತೆ. ನೆಕ್ಸ್ಟ್ ಲೆವೆಲ್ ಕಣ್ಣೀನಲ್ಲೇ ಕತ್ತೆ. ಪ್ರತಿಯೊಬ್ರು ಒಂದೊಂದು ಸಾಂಗ್ ಎಂಜಾಯ್ ಮಾಡ್ತೀರಾ. ದಯವಿಟ್ಟು ನಾನು ಹೇಳೋದು ಇಷ್ಟೇನೆ. ನಾನು ಒಂದೇ ರವಿ ಸರ್ ಒಂದು ಮಾತಂದ್ರು, ನಾನು ಅದೇ ಅಂತೀನಿ. ಇಷ್ಟಪಟ್ಬಿಟ್ಟು ಬಂದ್ಬಿಟ್ಟು ಸಿನಿಮಾ ನೋಡಿ. 100 ರೂಪಾಯಿ ಕೊಡೋದ್ರಿಂದ ಎಷ್ಟೋ ಜನಕ್ಕೆ, ಈ ಸಿನಿಮಾದಲ್ಲಿ ಮಾಡಿರೋ ಎಷ್ಟು ಜನಕ್ಕೆ ಊಟ, ನಿಮ್ದು ಬರೀ 100 ರೂಪಾಯಿ, ಇಲ್ಲಿ ಇಷ್ಟು ಜನಕ್ಕೆ ಊಟ ಆಗುತ್ತೆ. ದಯವಿಟ್ಟು ಟಿಕೆಟ್ ತಗೊಂಡು ಬಂದ್ಬಿಟ್ಟು ಸಿನಿಮಾ ನೋಡಿ, ಥಿಯೇಟರ್ ಸಿನಿಮಾ ನೋಡಿ, ಎಲ್ಲರಿಗೂ ಊಟ ಹಾಕಿ. ಯಾಕಂದ್ರೆ ಒಳ್ಳೆ ಸಿನಿಮಾ, ನೀವು ಎಂಜಾಯ್ ಮಾಡ್ತೀರಾ. ನನಗೆ ಇವತ್ತಿನವರೆಗೂ ಎಕ್ಸಾಂಪಲ್ ಬಂದಿಲ್ಲ, ಮಾರ್ಕ್ಸ್ ಫುಲ್ಲು. ನನಗೆ ಇವತ್ತಿನವರೆಗೂ ಆದ್ರೆ ನಮ್ ಬಿತ್ರಿ ಅವ್ರು ಮಾತ್ರ ಫುಲ್ಲು ಬ್ಯೂಟಿಫುಲ್. ಏನಕ್ಕೆ ಬಿತ್ರಿ ಅವರು? ಸಾರಿ ಮೇಡಮ್, ಬಟ್ ಬಿತ್ರಿನೇ ಶಾಕ್ ಬೈ. ಥಿಯೇಟರ್ ಪೂರ್ತಿ ಒಂದು ಸೆಕೆಂಡ್ ಶೇಕ್ ಆಗುವಂತ ಸೀನ್ ಇದೆ. ಒಂದು ಸೆಕೆಂಡ್ ನೋಡ್ತಿರೋ ಪ್ರತಿಯೊಬ್ಬರು ಒಂದು ಸೆಕೆಂಡ್ ಎಲ್ಲರಿಗೂ ಹಾರ್ಟ್ ನಿಂತ್ಬಿಡುತ್ತೆ. ಹಾರ್ಟ್ ನಿಂತಿದ್ರೆ ಏನಿದು ಅಂತ ಅಂದ್ಬಿಟ್ಟು ಈ ಮೋಟ್ರು ಮೀಟ್ರು ಇವರೆಲ್ಲ ಜಪಾನ್ ಗ್ಯಾಂಗ್. ನಾವೆಲ್ಲ ಜಪಾನ್ ಗ್ಯಾಂಗು. ಓಕೆ, ಜೋಕ್ಸ್ ಅಪಾರ್ಟ್, ಏನೇ ಒಂದು ನಾವು ಫನ್ ಆಗಿ ಮಾತಾಡ್ತಿದ್ರು. ಇವಾಗ ಸಿನಿಮಾ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ. ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ಗೆ ಬೇಸ್ ಅಂತ ಹೇಳ್ಬೋದು, ಬಟ್ ಆಕ್ಚುಯಲ್ ಮ್ಯಾಚ್ ಸ್ಟಾರ್ಟ್ ಆಗೋದೇ ಸೆಕೆಂಡ್ ಹಾಫ್ ಇಂದ. ಸೊ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಆದಷ್ಟು ಸಪೋರ್ಟ್ ಮಾಡಿ ನಮ್ಮ ಟೀಮ್ಗೆ. ಅಟ್ಲೀಸ್ಟ್ ಈ ವಾರ ನೀವು ಥಿಯೇಟರ್ನ ಫುಲ್ ಮಾಡಿಸಿದ್ರೆ ಅಟ್ಲೀಸ್ಟ್ ನಮ್ಗೆ ನೆಕ್ಸ್ಟ್ ವೀಕ್ಗೆ ಮತ್ತೆ ಎಕ್ಸ್ಟೆಂಡ್ ಆಗುತ್ತೆ ಥಿಯೇಟರ್ಸು. ಸೊ ಇರೋಷ್ಟು ಶೋನು ಫುಲ್ ಫಿಲ್ ಅಪ್ ಮಾಡಿಸಿ. ಅಂಡ್ ಮೀಡಿಯಾದವ್ರಿಗೆ ಕೇಳ್ಕೊಂತೀನಿ, ಜಾಸ್ತಿ ವೈರಲ್ ಮಾಡಿಸಿ ಈ ವಿಡಿಯೋಗಳನ್ನೆಲ್ಲ. ಸಿನಿಮಾ ಚೆನ್ನಾಗಿದೆ, ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಪಕ್ಕಾ ಪೈಸಾ ವಸೂಲ್ ಸಿನಿಮಾ. ಅಂಡ್ ಓಮ್ ಸಿನಿಮಾದಲ್ಲಿ ನಮಗೆ ನೆಕ್ಸ್ಟ್ ಹೆಂಗ್ ಕ್ಯೂರಿಯಾಸಿಟಿ ಹೋಗ್ತಿರುತ್ತೆ, ಇದು ಹಾಗೆ ಹೋಗ್ತಿರುತ್ತೆ. ಯಾರ ಕ್ಯಾರೆಕ್ಟರ್ ಲ್ಯಾಗ್ ಆಗಲ್ಲ, ಟಕ್ ಅಂತ ಕ್ಯಾರೆಕ್ಟರ್ ಎಂಟ್ರಿ ಆಗ್ತಿರುತ್ತೆ, ಹೋಗ್ತಿರುತ್ತೆ. ಸೊ ದಯವಿಟ್ಟು ಸೂರ್ಯ ಅಣ್ಣ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ, ಸಪೋರ್ಟ್ ಮಾಡಿ.